ಸಿಐಡಿಯಿಂದ ತೀವ್ರಗೊಂಡಿದೆ ಬಿಕ್ಲು ಶಿವ ಕೊಲೆ ಕೇಸ್ನ ತನಿಖೆ. ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಸಂಗ್ರಹಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. A1 ಜಗ್ಗನ ಜೊತೆಗೆ ಭೈರತಿ ಮಾತನಾಡಿದ್ದಾರೆ ಎನ್ನಲಾದಂಥ ಒಂದು ಆಡಿಯೋ ಇದೆ ಅಂತೆ. ಹಾಗಾದ್ರೆ ಪಕ್ಕ ಲಾಕ್ ಆಗ್ಬೋದು ಇನ್ನೂ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಯಾಕೋ ಭೈರತಿ ಅವರು ಪ್ರಮುಖವಾದಂಥ ಒಂದು ಸಾಕ್ಷಿ ಇದೆ ಅಂತೆ ಸಿಐಡಿ ಹತ್ರ. A1 ಜಗ್ಗ ಇದ್ದಾನಲ್ವಾ, ಇವನೇ ಜಗ್ಗ. ಅವತ್ತು ಪ್ರಯಾಗ್ರಾಜ್ಗೆಲ್ಲ ಹೋಗಿದ್ರಲ್ವಾ, ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅವರು ಅದನ್ನು ಅಲ್ಲಗಳೆದಿದ್ರು. ಮಹಜರ ಪ್ರಕ್ರಿಯೆ ವೇಳೆ ಸಿಐಡಿ ಆ ಆಡಿಯೋವನ್ನು ವಶಕ್ಕೆ ಪಡೆದಿತ್ತು. ಧ್ವನಿ ಪರೀಕ್ಷೆಗಾಗಿ ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ. ಈಗ ಸಿಐಡಿ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ಅನುಮತಿ ಸಿಕ್ಕ ಮೇಲೆ ಭೈರತಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡ್ತಾರೆ. ಧ್ವನಿ ರೆಕಾರ್ಡ್ ಮಾಡಿ FSLಗೆ ರವಾನೆ ಮಾಡುತ್ತೆ ಸಿಐಡಿ. ಆಡಿಯೋದಲ್ಲಿರುವಂಥ ಧ್ವನಿಗೆ ಹೋಲಿಕೆಯಾದರೆ ಖಂಡಿತವಾಗ್ಲೂ ಭೈರತಿ ಬಸವರಾಜ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹಲವು ಆಯಾಮಗಳಲ್ಲಿ ಈಗ ತನಿಖೆನ ಮುಂದುವರಿಸಿದೆ ಸಿಐಡಿ ಅವರು. ಒಂದು ಆಡಿಯೋ ಇದೆ ಅಂತೆ. ಆ ಆಡಿಯೋದಲ್ಲಿ ಏನಿದೆ ಅದು ಬಹಳ ಇಂಪಾರ್ಟೆಂಟು. ಈ ಕೊಲೆಗೆ ಸಂಬಂಧಪಟ್ಟಂತೆ ಅಥವಾ ಸುಪಾರಿಗೆ ಸಂಬಂಧಪಟ್ಟಂತೆ ಈ ಬಿಕ್ಲು ಶಿವನ್ ಮ್ಯಾಟ್ರ್ ಏನಾದರೂ ಮಾತಾಡಿರ್ಬೋದಾ? ಅದೇನಾದರೂ ಇದ್ದರೆ ಖಂಡಿತ ಭೈರತಿಗೆ ಮುಂದಿನ ದಿನಗಳು ಮತ್ತೆ ಭಾಳ ಕಠಿಣ ಆಗ್ಬೋದು. ಬಟ್ ಆಡಿಯೋ ಸಿಐಡಿ ಅವರು ಒಂದು ಬಲವಾದಂಥ ಒಂದು ಸಾಕ್ಷಿನ ಇಟ್ಕೊಂಡಿದ್ದಾರಂತೆ. ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ದಾರೆ ವಾಯ್ಸ್ ಸ್ಯಾಂಪಲ್ ತೆಗೆದುಕೊಳ್ಬೇಕು ಅಂಥೇಳಿ. ಇನ್ನು ಇಬ್ಬರನ್ನ ವಶಕ್ಕೆ ಪಡೆಯೋಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಬಾಡಿ ವಾರೆಂಟ್ ಮೇಲೆ ಸಿಐಡಿ ಅವರು. A1 ಜಗ್ಗನ ಜೊತೆ ನಿಕಟ ಸಂಪರ್ಕ ಹೊಂದಿದ್ರು ಭೈರತಿ ಬಸವರಾಜ್. ಬಿಕ್ಲು ಶಿವ ಕೊಲೆಗೆ ಶಾಸಕ ಭೈರತಿ ಕುಮ್ಮಕ್ಕು ನೀಡಿದಂಥ ಒಂದು ಆರೋಪ ಇದೆ. ಇದೇ ವಿಚಾರವಾಗಿ ಜಗ್ಗ ಮತ್ತು ಭೈರತಿ ವಿಚಾರಣೆ ನಿರ್ಧಾರ ಮಾಡಿದ್ದಾರೆ. ಅಂದರೆ ಮುಖಾಮುಖಿಯಾಗಿ ವಿಚಾರಣೆ ಮಾಡೋದು. ಹೀಗಾಗಿ ಜಗ್ಗನನ್ನು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ನು ಜೈಲಲ್ಲಿದ್ದಾನೆ ಸದ್ಯಕ್ಕೀಗ. ಬಾಡಿ ವಾರೆಂಟ್ ಮೇಲೆ ಅವನ್ನ ಕರೆತರಬೇಕಾಗತ್ತೆ. ಇನ್ನು ಬಿಕ್ಲು ಶಿವ ಕೊಲೆಯಲ್ಲಿ ನೇರ ಪಾತ್ರ ವಹಿಸಿದ್ದ A4 ಕಿರಣ್, ಮಾಲೂರಿನ ಸುಪಾರಿ ಗ್ಯಾಂಗ್ನ ಕರೆಸಿದ್ದ 4ನೇ ಆರೋಪಿ ಕಿರಣ್. ಅಲ್ಲದೆ ಆರೋಪಿಗಳನ್ನು ಬರ್ತ್ಡೇ ಪಾರ್ಟಿಯಲ್ಲಿ ಭೈರತಿಗೆ ಭೇಟಿ ಮಾಡಿಸಿರ್ತಾನೆ. ಈ ವೇಳೆ ಭೈರತಿ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ರು ಆರೋಪಿಗಳು. ಈ ಹಿನ್ನೆಲೆಯಲ್ಲಿ ಜಗ್ಗ ಕಿರಣನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಭೈರತಿ ಮೊಬೈಲ್ಗೆ ತೀವ್ರವಾದಂಥ ಶೋಧ ನಡೀತಾ ಇದೆ. ಜಗ್ಗನ ಜೊತೆಗಿನ ಸ್ನೇಹ ಸಂಬಂಧವೇ ಭೈರತಿಗೆ ಮುಳುವಾಯಿತು. ಭೈರತಿ ಬಳಕೆ ಮಾಡ್ತಿದ್ದ ಸೀಕ್ರೆಟ್ ಮೊಬೈಲ್ಗಾಗಿ ಸಿಐಡಿ ಶೋಧ ನಡೆಸ್ತಾ ಇದೆ. ಅದನ್ನು ಕಂಪ್ಲೀಟ್ ರಿಟ್ರೀವ್ ಮಾಡಬೇಕಾಗತ್ತೆ. CDR ಕೂಡ ತೆಗೆದುಕೊಳ್ಬೇಕಾಗತ್ತೆ, ಕಾಲ್ ಡೀಟೇಲ್ಸ್ ರೆಕಾರ್ಡು. ಅದೇ ಮೊಬೈಲ್ನಲ್ಲಿ ಅಡಗಿದೆಯಾ ಹಾಗಾದರೆ ಬಿಕ್ಲು ಶಿವು ಹತ್ಯೆ ಹಿಂದಿನ ಸೀಕ್ರೆಟ್? ಸತ್ಯವನ್ನು ಮರೆಮಾಚೋಕೆ ಅಧಿಕಾರಿಗಳಿಂದ ಮೊಬೈಲ್ ಬಚ್ಚಿಟ್ರ ಭೈರತಿ? ಈ ಹಿಂದೆ ಜಗ್ಗನ ಬಗ್ಗೆ ಗೊತ್ತೇ ಇಲ್ಲ ಅಂತ ಭೈರತಿಯವರು ಹೇಳಿದರು. ಇದೇ ಆಯಾಮದಲ್ಲಿ ತನಿಖೆಯನ್ನು ಸಿಐಡಿ ಅಧಿಕಾರಿಗಳು ನಡೆಸ್ತಾರೆ. ಜಗ್ಗನ್ ಜೊತೆಗೆ ಮಾತುಕತೆಗೆ ಬಳಸ್ತಾ ಇದ್ದ ಮೊಬೈಲ್ ಹಿಂದೆ ಈಗ ಸಿಐಡಿ ಬಿದ್ದಿದೆ. ಈ ಬಗ್ಗೆ ರಿಮಾಂಡ್ ಅರ್ಜಿಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಭೈರತಿ ಮತ್ತು ಜಗ್ಗನ ಸ್ನೇಹಕ್ಕೆ ಪ್ರಮುಖ ಸಾಕ್ಷಿ ಆ ಮೊಬೈಲ್ ಆಗಿದೆ. ಅದು ರಿಕವರಿ ಆಯಿತು ಅಂತ ಹೇಳಿದ್ರೆ ಖಂಡಿತ ಭೈರತಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದರೆ ಬಲವಾದಂಥ ಒಂದು ಸಾಕ್ಷಿ ಸಿಕ್ಕಂಗಾಗುತ್ತೆ. ಆ ಜಗ್ಗ ಯಾರಂತಲೇ ಗೊತ್ತಿಲ್ಲ ಅಂತ ಇವ್ರು ಹೇಳಿದ್ರು. ಆ ಆಡಿಯೋ ಫೋಟೋಗಳು ಸಾಕ್ಷಿ ಹೇಳ್ತಾ ಇತ್ತು. ಬಟ್ ಆಡಿಯೋ ಸಿಕ್ತು ಅಂತ ಹೇಳಿದ್ರೆ ಖಂಡಿತ ಅಲ್ಲೇ ಫಿಕ್ಸ್ ಆಗ್ಬೋದು.